ಲಕ್ಷ್ಮೀ ದೇವಿಯ ಕೃಪೆಗಾಗಿ ಧನಪ್ರಾಪ್ತಿ ಪರಿಹಾರ. ನಮಸ್ತೆ. ನಾಳೆ ಶುಕ್ರವಾರ ಮಹಾಲಕ್ಷ್ಮಿಯನ್ನ ಪ್ರಸನ್ನಗೊಳಿಸಲು ಒಂದು ಅದ್ಭುತ ಪರಿಹಾರ ಇಲ್ಲಿದೆ. ಸ್ನೇಹಿತರೆ, ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಹಣ ಅನ್ನೋದು ನಮಗೆ ಕೈ ಸೇರ್ತಿಲ್ಲ ಅನ್ನೋವಂಥವ್ರು, ಅಥವಾ ಆರ್ಥಿಕ ಸಮೃದ್ಧಿಯಿಂದ ಪರಿಹಾರ ಬೇಕು ಅನ್ನೋವಂಥವ್ರು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ನೇಹಿತರೆ, ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಹಣ ಅನ್ನೋದು ಕೈ ಸೇರ್ತಾ ಇಲ್ಲ ಮತ್ತು ಆರ್ಥಿಕ ಪರಿಸ್ಥಿತಿಯಿಂದ ಇನ್ನೂ ಹಿಂದಕ್ಕೆ ಹೋಗ್ತಿದ್ದೀವಿ ಹೊರತು ಮುಂದಕ್ಕೆ ಬರ್ತಲೇ ಇಲ್ಲ. ನಾವು ಎಲ್ಲರೂ ಕೂಡ ದುಡಿಮೆ ಮಾಡ್ತಿದ್ದೀವಿ, ಆದರೆ ಆರ್ಥಿಕ ಸಮೃದ್ಧಿ ಅನ್ನೋದು ಕಾಣಿಸ್ತಲೇ ಇಲ್ಲ. ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಅನ್ನೋವಂಥವ್ರಿಗೆ ಈ ವಿಡಿಯೋ. ಸ್ನೇಹಿತರೆ, ಶುಕ್ರವಾರ ಸಂಜೆ ಸ್ನಾನದ ನಂತರ ಕೆಂಪು ಬಣ್ಣದ ಪೆನ್ನಿನಿಂದ ನಿಮ್ಮ ಎಡಗೈ ಮೇಲೆ ಅಥವಾ ಬಿಳಿಯ ಹಾಳೆಯ ಮೇಲೆ ಈ ಪವರ್ಫುಲ್ ನಂಬರ್ ಬರೆಯಿರಿ. ಇದು ಧನಲಾಭ ಮತ್ತು ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ನಂಬರ್ ಮತ್ತು ಸ್ವಿಚ್ ಕೋಡ್ ಹೀಗಿದೆ ನೋಡಿ: 7142732189 7142732189 ಅಥವಾ ಫೈಂಡ್ ಡಿವೈನ್ ಕೌಂಟ್ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಿಮ್ಮ ಎಡಗೈ ಮಣಿಕಟ್ಟಿನ ಮೇಲೆ ಕೆಂಪು ಪೆನ್ನಿನಿಂದ ಅಂದರೆ ರೆಡ್ಡಿಂಗ್ ಪೆನ್ನಿನಿಂದ ಬರೆದುಕೊಳ್ಳಬೇಕು. ಪ್ರತಿನಿತ್ಯ 28 ಬಾರಿ ಅಥವಾ 108 ಬಾರಿ ಪಠಣೆ ಮಾಡುತ್ತಾ ಬನ್ನಿ. ಧನಲಾಭವಾಗುತ್ತದೆ ಮತ್ತು ಆರ್ಥಿಕ ಅಡೆತಡೆಗಳನ್ನು ದೂರ ಮಾಡಿಕೊಳ್ಳಬಹುದು. ಎಷ್ಟೋ ಜನ ಹೇಳೋದನ್ನ ಕೇಳಿರ್ತೀವಿ, ಸ್ವಾಮಿ, ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಹಣ ಅನ್ನೋದು ಸೇವ್ ಆಗ್ತಿಲ್ಲ, ಆರ್ಥಿಕ ಪರಿಸ್ಥಿತಿ ಅನ್ನೋದು ಇನ್ನೂ ಹದಗೆಡುತ್ತಾ ಬಂದಿದೆ ಹೊರತು ನಾವು ಆರ್ಥಿಕ ಪರಿಸ್ಥಿತಿಯಿಂದ ಮುಂದಕ್ಕೆ ಬರಲಿಕ್ಕಾಗುತ್ತಿಲ್ಲ, ಏನು ಮಾಡಬೇಕು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ. ನಾವು ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೀವಿ, ದೇವರುಗಳಿಗೆ ಹರಕೆ ಹೊತ್ತಿದ್ದೀವಿ, ಯಾರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಿದ್ದೀವಿ, ಆದರೆ ಆರ್ಥಿಕ ಪರಿಸ್ಥಿತಿ ಅನ್ನೋದು ನಮ್ಮನ್ನು ಮಾತ್ರ ಕೈ ಬಿಡ್ತಲೇ ಇಲ್ಲ. ಏನು ಮಾಡಬೇಕು? ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕು, ನಾವು ಎಲ್ಲರಂತೆ ಹಣಕಾಸಿನಲ್ಲಿ ಚೆನ್ನಾಗಿ ಆಗಬೇಕು ಮತ್ತು ಲಕ್ಷ್ಮೀ ದೇವಿ ಸದಾಕಾಲ ನಮ್ಮ ಮನೆಯಲ್ಲಿ ನೆಲೆಸಬೇಕು. ಯಾವ ರೀತಿ ಪರಿಹಾರಗಳನ್ನ ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಇದು ಸೂಪರ್ ಆಗಿರುವಂತಹ ಸ್ವಿಚ್ ಕೋಡ್. ಸ್ನೇಹಿತರೆ, ಈ ಸ್ವಿಚ್ ಕೋಡ್ನ ಬರೆದು ನೀವು ಟ್ರೈ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಅನ್ನೋದನ್ನ ಕಾಣ್ತಾ ಹೋಗ್ತೀರಾ. ನಂಬಿಕೆ ಇಟ್ಟು ಯಾವುದೇ ಕೆಲಸನ ಮಾಡಿದ್ದೆ ಆದಲ್ಲಿ ಆ ಕೆಲಸದಲ್ಲಿ ಶ್ರದ್ಧೆ ನಂಬಿಕೆ ಇದ್ದಾಗ ಖಂಡಿತ ರಿಸಲ್ಟ್ ಸಿಗುತ್ತೆ. ಅದರಲ್ಲೂ ಈ ಸ್ವಿಚ್ ಕೋಡ್ಗಳನ್ನ ಯೂಸ್ ಮಾಡಬೇಕಾದ್ರೆ ಅನುಮಾನದಲ್ಲಿ ಯಾವುದೇ ಕಾರಣಕ್ಕೂ ಬರೆಯಲಿಕ್ಕೆ ಹೋಗಬೇಡಿ, ಅಥವಾ ನಿಮಗೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ. ಆರ್ಥಿಕ ಪರಿಸ್ಥಿತಿಗೆ ಮತ್ತು ಹಣಕಾಸಿನ ಅರಿವು ಹೆಚ್ಚಾಗಬೇಕು ಅನ್ನೋಂಥವ್ರು ಇದನ್ನು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತದೆ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ಸ್ನೇಹಿತರೆ, ಎಲ್ಲ ವಿಡಿಯೋದಲ್ಲೂ ಎಷ್ಟೋ ಜನ ಹೇಳ್ತಾರೆ ಸುಮ್ಮನೆ ಕೂತ್ಕೊಂಡ್ರೆ ದುಡ್ಡು ಬರಲ್ಲ. ನಾನು ಕೂತ್ಕೊಳ್ಳಿ ಅಂತ ಹೇಳ್ತಿಲ್ಲ ಸ್ನೇಹಿತರೆ, ಕಷ್ಟಪಟ್ಟು ದುಡಿದ್ರೂ ಕೂಡ ಹಣ ಕೈ ಸೇರ್ತಿಲ್ಲ ಅಥವಾ ಆರ್ಥಿಕ ಪರಿಸ್ಥಿತಿಯಿಂದ ಪರಿಪೂರ್ಣವಾಗಿ ಮುಕ್ತಿ ಆಗಬೇಕು ಅಂದರೆ ಆರ್ಥಿಕ ಪರಿಸ್ಥಿತಿ ಎಲ್ಲರಂತೆ ಹಣಕಾಸಿನಲ್ಲಿ ಅಚ್ಚುಕಟ್ಟಾಗಿ ನಾವು ಜೀವನ ಮಾಡಬೇಕು ಮತ್ತು ಹಣದಲ್ಲಿ ಯಾವುದೇ ಥರ ತೊಂದರೆಗಳಾಗಬಾರ್ದು, ಆರ್ಥಿಕ ಅಡೆತಡೆಗಳನ್ನು ನಿವಾರಿಸ್ಕೋಬೇಕು ಅನ್ನೋವಂಥವ್ರಿಗೆ ಇದು ಪವರ್ಫುಲ್ ಆಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ ಸ್ನೇಹಿತರೆ, ನೀವೇ ಹೇಳ್ತೀರಾ ಇದರ ರಿಸಲ್ಟ್ ಅನ್ನೋದು ಏನು ಅಂತ. ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಈಗಾಗಲೇ ತಿಳಿಸಿದ್ದೀನಿ ನಾನು. ಅದನ್ನು ಖಂಡಿತವಾಗ್ಲೂ ನೀವು ಪಾಲಿಸ್ತಾ ಬಂತು ಅಂದರೆ ಖಂಡಿತವಾಗ್ಲೂ ರಿಸಲ್ಟ್ ಇದೆ ಸ್ನೇಹಿತರೆ, ಖಂಡಿತ ರಿಸಲ್ಟ್ ಇದೆ. ಯಾವುದೇ ಕೆಲಸಗಳನ್ನ ಮಾಡಬೇಕಾದ್ರೆ ಶ್ರದ್ಧೆ ನಂಬಿಕೆ ಇಟ್ಟು ಮಾಡಿ, ಖಂಡಿತವಾಗ್ಲೂ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಇದನ್ನು ಶುಕ್ರವಾರನೇ ಮಾಡಿದರೆ ತುಂಬ ಒಳ್ಳೆಯದು, ಅಥವಾ ನೀವು ನಾಳೆನೇ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಇನ್ನೂ ತುಂಬ ಅದೃಷ್ಟವಂತರು ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕೆಂದರೆ ನಾಳೆ ಸಂಜೆ ಮಾಡಬೇಕಾಗಿರೋದು ಇದನ್ನು. ನಾಳೆ ಸಂಜೆ ಸ್ನಾನ ಮಾಡಿ ನಿಮ್ಮ ದೇವರ ಮನೆ ಹತ್ರ ಕೂತ್ಕೊಂಡು ಲಕ್ಷ್ಮೀ ದೇವಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಕೊಂಡು ಅಮ್ಮನಿಗೆ ಸಾಧ್ಯವಾದ ಒಂದು ನೈವೇದ್ಯವನ್ನು ಕೊಟ್ಟು, ಅಮ್ಮ, ಇಂಥ ಕೆಲಸನ ನಿನಗೆ ಇಂಥ ಇದಕ್ಕೋಸ್ಕರ ಮಾಡ್ತಿದ್ದೀನಿ, ನಿನಗೆ ಇಂಥ ಕೆಲಸನ ನನಗೆ ಮಾಡಿಕೊಡು ಅಮ್ಮ. ಪೂಜೆ ಪುನಸ್ಕಾರಗಳಲ್ಲಿ ನಾವು ಯಾವಾಗಲೂ ಒಳ್ಳೆ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡಬೇಕು. ಹೇಗೆ ಬೇಕಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡೋದು ಮತ್ತು ಹೇಗೆ ಬೇಕಾಗಿ ಅಪನಂಬಿಕೆಯಲ್ಲಿ ಕೆಲವು ಕೆಲಸಗಳನ್ನ ಮಾಡಿದಾಗ ಖಂಡಿತ ರಿಸಲ್ಟ್ ಸಿಗಲ್ಲ. ಲಕ್ಷ್ಮೀ ದೇವಿಯ ಒಲಿಮೆ ಆಗಬೇಕು ಅಂದರೆ ಖಂಡಿತ ನಂಬಿಕೆ ಇರಬೇಕು ಮತ್ತು ನಾವು ಮಾಡೋ ಕೆಲಸ ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಮಾತ್ರ ಲಕ್ಷ್ಮೀ ದೇವಿ ಒಲಿಯೋದು ಸ್ನೇಹಿತರೆ. ಹೇಗೆ ಬೇಕಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಬಂತು ಅಂದರೆ ಖಂಡಿತ ಅವಳಿಗೆ ಇಷ್ಟ ಆಗಲ್ಲ. ಆರ್ಥಿಕ ಪರಿಸ್ಥಿತಿ ಇನ್ನೂ ಹದಗೆಡುತ್ತಾ ಹೋಗುತ್ತದೆ ಹೊರತು ನಾವು ಏನೇ ಮಾಡಿದ್ರೂ ಮುಂದಕ್ಕೆ ಬರೋಕ್ಕಾಗಲ್ಲ. ಹಣಕಾಸು ಎನ್ನುವುದು ತುಂಬ ಮುಖ್ಯ, ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಸ್ನೇಹಿತರೆ. ಹಣ ಇದ್ದವನು ಇವತ್ತು ರಾಜ. ಹಣ ಇಲ್ಲ ಅಂದರೆ ಸಂಬಂಧಗಳಾಗ್ಬೋದು, ಹೊರಭಾಗದಲ್ಲಾಗ್ಬೋದು, ಸ್ನೇಹಿತರಾಗ್ಬೋದು, ಯಾರೂ ಬೆಲೆ ಕೊಡಲ್ಲ.
ಅದು ಗೊತ್ತಿರಬೇಕು ನಿಮಗೆ. ಪ್ರತಿಯೊಬ್ಬರು ಎಷ್ಟೋ ಜನ ದುಡಿಮೆ ಮಾಡಬೇಕು ಅಂತ ಕಷ್ಟಪಟ್ಟು ದುಡಿಮೆ ಮಾಡ್ತಿರ್ತೀವಿ. ಏನೇ ಮಾಡಿದರೂ ಹಣ ಅನ್ನೋದು ಕೈ ಸೇರಲ್ಲ. ಬಟ್ ಹಣ ಬರುತ್ತೆ, ಏನಕ್ಕಾದರೂ ಒಂದು ಪೋಲಾಗುತ್ತೆ. ಸೇವ್ ಮಾಡಿರ್ತೀವಿ, ಸೇವಿಂಗ್ಸ್ ಇಟ್ಟಿರ್ತೀವಿ, ಆದರೆ ಪರಿಸ್ಥಿತಿ ಮತ್ತು ಹದಗೆಟ್ಟಿರುತ್ತೆ. ಯಾವುದಾದ್ರೂ ಕಾರಣ ಸುಮ್ಮನೆ ಅಥವಾ ಎಲ್ಲರೂ ಹೋಗಿ ಜಾತಕ ತೋರಿಸಿದ್ರೆ ಅಥವಾ ಎಲ್ಲರೂ ಹೋಗಿ ಏನಾದ್ರು ಶಾಸ್ತ್ರ ಕೇಳಿದ್ರೆ ಏನೂ ಇಲ್ಲ ನಿಮಗೆ ಸಮಸ್ಯೆಗಳು, ಅಥವಾ ಡಾಕ್ಟ್ರ್ ಹತ್ರ ಹುಷಾರಿಲ್ಲ ಅಂತ ಹೋದರೆ ಏನೂ ಇಲ್ಲ ಕಣ್ರಿ ಸುಮ್ಮನೆ ಯಾಕೆ ಬಂದಿದ್ದೀರಾ ಆ ಥರ. ಅಂದರೆ ಹಣ ಪೋಲಾಗ್ತಾ ಹೋಗ್ತಾ ಇರುತ್ತೆ. ಹಣ ಅನ್ನೋದು ಹೆಚ್ಚಾಗಿ ಮನೆಯಲ್ಲಿ ಸಂಗ್ರಹಣೆ ಆಗ್ತಾ ಇರಲ್ಲ. ಅಂಥವರು ಇದನ್ನು ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಧನಲಾಭ ಮತ್ತು ಆರ್ಥಿಕ ಅಡೆತಡೆಗಳಿಂದ ಮುಕ್ತರಾಗ್ಬೋದು. ಆರ್ಥಿಕ ಅಭಿವೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಣದ ಅರಿವು ಅನ್ನೋದು ಬರ್ತಾ ಹೋಗುತ್ತೆ ನಿಮಗೆ, ಆಯಿತಾ. ಇದು ತುಂಬಾ ಪವರ್ಫುಲ್ ಸ್ವಿಚ್ ಕೋಡು. ಫೈಂಡ್ ಡಿವೈನ್ ಕೌಂಟ್ ಅನ್ನೋದು ತುಂಬ ಪವರ್ಫುಲ್ ಸ್ವಿಚ್ ಕೋಡ್ ಸ್ನೇಹಿತರೆ. ಈ ಸ್ವಿಚ್ ಕೋಡ್ನ ಬಳಸಿದ್ದೇ ಆದಲ್ಲಿ ಖಂಡಿತವಾಗ್ಲೂ ರಿಸಲ್ಟ್ ಇದೆ ನಿಮಗೆ. ನೀವು ಎಷ್ಟೋ ಜನ ಹೇಳ್ತಿರ್ತೀರಾ ಸುಮ್ಮನೆ ಮಲ್ ಕೂತ್ಕೊಂಡ್ರೆ ದುಡ್ಡು ಬರುತ್ತಾ. ಖಂಡಿತ ನಾನು ಯಾವ ವಿಡಿಯೋದಲ್ಲಿ ಹೇಳಿಲ್ಲ ಮಲ್ ಕೂತ್ಕೊಳ್ಳಿ ಅಂತ. ಕೆಲಸನೂ ಮಾಡಬೇಕು, ಜೊತೆಗೆ ಇಂತಹ ಸರಳವಾಗಿರುವಂತಹ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ದುಡ್ಡಿನ ಅರಿವು ಅನ್ನೋದು ಚೆನ್ನಾಗಾಗುತ್ತೆ. ಅರ್ಥವಾಯ್ತಾ? ಇದನ್ನು ಇಷ್ಟ ಇದ್ದವ್ರು ಮಾಡಲೇಬೇಕು ಅಂತ ಏನು ಪ್ರೋತ್ಸಾಹ ಮಾಡ್ತಿಲ್ಲ ಅಥವಾ ಪ್ರಚೋದನೆ ಮಾಡ್ತಿಲ್ಲ ನಾವು. ನಂಬಿಕೆ ಇದ್ದವ್ರು ಮಾಡಿ. ನಿಮಗೆ ನಂಬಿಕೆ ಇಲ್ವಾ, ಬೇಡ ಬಿಟ್ಬಿಡಿ ಅದನ್ನು, ಆಯಿತಾ. ಯಾವುದೇ ಕೆಲಸಗಳನ್ನ ಮಾಡಬೇಕಾದ್ರೆ ಮೊದಲು ನಂಬಿಕೆ ಇರಬೇಕು. ಮಾಡ್ತಾ ಬಂದರೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಇಂತಹ ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅಥವಾ ಯಾವುದೇ ಅನುಮಾನಗಳಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಕೇಳಿ, ನಾನು ಉತ್ತರ ಕೊಡ್ತೀನಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲೇ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಲಕ್ಷ್ಮೀದೇವಿ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.